Namaste everyone. ಎಲ್ಲರಿಗೂ warm welcome to this session. Today we are going to start a very important chapter in inorganic chemistry. Adu D and F block elements. So let us begin our journey into the world of D and F block elements. Now let's see the introduction. Periodic table. The periodic table is a systematic arrangement of elements based on their atomic number and properties. 7 periods, 18 groups. Classification of elements: S block, P block, D block and F block. Importance: helps to study properties easily, predicts behavior of elements. ಇಲ್ಲಿ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಎಲಿಮೆಂಟ್ಸ್ ನ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿದಂತ ಟೇಬಲ್. ಇದನ್ನ ಅಟೋಮಿಕ್ ನಂಬರ್ ಬೇಸ್ ಮೇಲೆ ಅರೇಂಜ್ ಮಾಡಿದಾರ. ಇದ್ರೊಳಗ ರೋಸ್ ಅಂತ ಇರ್ತಾವಲ್ಲ ಅವನ್ನ ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಅವು ಎಷ್ಟು ಅದಾವು ರೀ? 7 ಪೀರಿಯಡ್ ಅದಾವು. ಕಾಲಮ್ ಇರ್ತಾವಲ್ಲ ಅವನ್ನ ಗ್ರೂಪ್ಸ್ ಅಂತ ಕರೀತಾರ. ಅದು ಎಷ್ಟು ಅದಾವು? 18 ಗ್ರೂಪ್ಸ್ ಇವೆ. ಎಲಿಮೆಂಟ್ಸ್ ನ ನಾವು 4 ಬ್ಲಾಕ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಮತ್ತೆ ಎಫ್ ಬ್ಲಾಕ್ ಅಂತ ಹೇಳಿ. ಈ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಪ್ರಾಪರ್ಟೀಸ್ ನ ಈಸಿಯಾಗಿ ಸ್ಟಡಿ ಮಾಡಬಹುದು ಮತ್ತು ಎಲಿಮೆಂಟ್ಸ್ ಬಿಹೇವಿಯರ್ ನ ಪ್ರಿಡಿಕ್ಟ್ ಮಾಡಕ ಹೆಲ್ಪ್ ಆಗ್ತೈತಿ. Now let's see D block elements. Definition ನೋಡಿ. Elements of the groups 3 to 12 in which D orbitals are progressively filled. D block elements ಅಂದ್ರ ಗ್ರೂಪ್ಸ್ 3 ರಿಂದ 12 ಒಳಗೆ ಇರೋಂತ ಎಲಿಮೆಂಟ್ಸ್. ಇಲ್ಲಿ D orbitals progressively fill ಆಗಿತಾವ. Transition elements, elements having incomplete D orbitals in atom or ion. ಇವು ನೋಡ್ರಿ, ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾನೂ ಕರಿತೀವಿ. ಬಿಕಾಸ್ ಯಾಕಂದ್ರ ಇವುಗಳಲ್ಲಿ ಇನ್ಕಂಪ್ಲೀಟ್ ಡಿ ಆರ್ಬಿಟಲ್ಸ್ ಇರ್ತಾವು ಅಟಮ್ ಅಥವಾ ಅಯಾನ್ ಒಳಗ. ನೆಕ್ಸ್ಟ್ ನೋಡ್ರಿ ಪಾಯಿಂಟ್: ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯೂರಿ ಅಂಡ್ ಕಾಪರ್ನಿಸಿಯಂ have completely filled d orbitals, so they do not show much resemblance with other transition elements. ಆದ್ರೆ ಏನಕ್ಕೈತಂದ್ರ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯೂರಿ ಮತ್ತು ಕಾಪರ್ನಿಸಿಯಂ ಗೆ ಫುಲ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರ್ತಾವ. ಸೊ ಇವು ಟಿಪಿಕಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ತರ ಬಿಹೇವ್ ಮಾಡಲ್ಲ. ಓಕೆ, ನೌ ಕಮಿಂಗ್ ಟು ದ ಸೀರೀಸ್. 4 series of D block elements. First one 3D series, second one 4D series, third 5D series, fourth one 6D series. ಅಂದ್ರ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ನಾವು 4 ಸೀರೀಸ್ ಗೆ ಡಿವೈಡ್ ಮಾಡ್ತೀವಿ. ಒಂದನೇ ಸೀರೀಸ್ 3D ಸೀರೀಸ್ ಎಲ್ಲಿಂದ ಎಲ್ಲಿ ತನಕ ಅಂದ್ರ ಸ್ಕ್ಯಾಂಡಿಯಂ ಟು ಜಿಂಕ್. 4D ಸೀರೀಸ್ ಎಟ್ರಿಯಂ ಟು ಕ್ಯಾಡ್ಮಿಯಂ. 5D ಸೀರೀಸ್ lanthanum and hafnium to mercury. 6D series actinium and rutherfordium to copernicium. Okay, now let's see electronic configuration of D block elements. General electronic configuration nodri: n-1 D 1 to 10, ns 0 to 2. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇದ್ರೊಳಗ ಸಮ್ ಎಕ್ಸೆಪ್ಷನ್ಸ್ ಅದಾವು. ಆ ಎಕ್ಸೆಪ್ಷನ್ಸ್ ನಾರ್ಮಲ್ ಪ್ಯಾಟರ್ನ್ ನ ಫಾಲೋ ಮಾಡಲ್ಲ. ಅದ್ರೊಳಗ ಕೆಲವು ಇಲ್ಲದಾವ್ ನೋಡ್ರಿ. ಪಿ ಡಿ ಅಂದ್ರ ಪೆಲಾಡಿಯಂ, ಸಿ ಆರ್ ಅಂದ್ರ ಕ್ರೋಮಿಯಂ, ಸಿ ಯು ಅಂದ್ರ ಕಾಪರ್. ಹೌದಾ? ಈಗ ಮೊದಲೇದಾಗಿ ಪೆಲಾಡಿಯಂ ನೋಡೋಣ. ಪಿ ಡಿ ನಾರ್ಮಲಿ ಎಕ್ಸ್ಪೆಕ್ಟ್ ಮಾಡೋಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ರದ್ದು ಏನಂದ್ರ 4D8 5s2 ಅಂತ ಹೇಳಿ. ಆದ್ರೆ ಆಕ್ಚುಯಲ್ ಆಗಿ ಇರೋದು ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ರಿ? ಇಲ್ಲಿ ಬರ್ದೇನ್ ನೋಡ್ರಿ, 4D10 5s0 ಐತಿ. ಹೌದಾ? ಯಾಕೆ ಹಿಂಗ? ಯಾಕಂದ್ರ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ D10 ತುಂಬಾ ಸ್ಟೇಬಲ್ ಆಗಿರ್ತೈತಿ. ಸೊ 5s ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗಿ ಡಿ ಆರ್ಬಿಟಲ್ಸ್ ಗೆ ಫುಲ್ಫಿಲ್ ಆಗ್ತಾವು. ಓಕೆ, ನೆಕ್ಸ್ಟ್ ನೋಡ್ರಿ ಕ್ರೋಮಿಯಂ. ಕ್ರೋಮಿಯಂ ಮತ್ತು ಎಕ್ಸ್ಪೆಕ್ಟೆಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಂದ್ರ 3D4 4s2. ಆದ್ರೆ ಆಕ್ಚುಯಲ್ ಏನೈತ್ರಿ ನಿಮ್ಗ 3D5 4s1 ಐತಿ. ಯಾಕಂದ್ರ ಹಾಫ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂದ್ರೆ D5 ತುಂಬಾ ಸ್ಟೇಬಲ್ ಇರುತ್ತೆ. ಸೊ 1 ಎಲೆಕ್ಟ್ರಾನ್ 4s ಇಂದ D ಗೆ ಶಿಫ್ಟ್ ಆಗುತ್ತೆ.
ನೆಕ್ಸ್ಟ್ ನೋಡ್ರಿ ಕಾಪರ್ Cu ಹೌದಾ. ಇದ್ರದ್ದು ಎಕ್ಸ್ಪೆಕ್ಟೆಡ್ ಏನಂತಂದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸ್ಪೆಕ್ಟೆಡ್ 3D9 4s2 ಇರ್ತೈತಿ. ಆದ್ರೆ ಇದು ಆಕ್ಚುಯಲ್ ಏನಪ್ಪಾ ಐತಿ ಅಂದ್ರ 3D10 4s1 ಐತಿ. ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂದ್ರೆ D10 ಸ್ಟೇಬಲ್ ಆಗುತ್ತೆ. ಸೊ ಇಲ್ಲಿ ಕೂಡ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಇದ್ರದ್ದು ರೀಸನ್ ನೋಡ್ರಿ, ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಸ್ಟೇಬಲ್. ಅಂದ್ರೆ ಹಾಫ್ ಫಿಲ್ಡ್ ಮತ್ತು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ತುಂಬಾ ಸ್ಟೇಬಲ್ ಇರ್ತಾವು. ಅದಕ್ಕೆ ಎಲೆಕ್ಟ್ರಾನ್ಸ್ ರೀಅರೇಂಜ್ ಆಗಿ ಈ ಟೈಪ್ ಕಾನ್ಫಿಗರೇಷನ್ ಬಂದಿರ್ತೈತಿ. Now let's see the properties of transition elements. In that first one, variable oxidation states. Transition elements show different oxidation states because both N-1d and Ns electrons participate in bonding. Transition elements ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ನ ಶೋ ಮಾಡ್ತಾವು. ಯಾಕಂದ್ರ N-1d ಮತ್ತು Ns ಎಲೆಕ್ಟ್ರಾನ್ಸ್ ಎರಡು ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾವು. ಎಸ್ ಬ್ಲಾಕ್ ಅಲ್ಲಿ ಓನ್ಲಿ ಎಸ್ ಎಲೆಕ್ಟ್ರಾನ್ಸ್ ಪಾರ್ಟಿಸಿಪೇಟ್ ಆಗುತ್ತೆ, ಬಟ್ ಇಲ್ಲಿ ಡಿ ಎಲೆಕ್ಟ್ರಾನ್ಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರ್ತಾವು. ಫಾರ್ ಎಕ್ಸಾಂಪಲ್ ಐರನ್ Fe Fe2+ ಮತ್ತು 3+ ಇವು ಎರಡು +2 ಮತ್ತು +3 ಎರಡು ಆಕ್ಸಿಡೇಷನ್ ಸ್ಟೇಟ್ ನ ಶೋ ಮಾಡ್ತೈತಿ ಇದು Fe. ಹೆಂಗಂದ್ರೆ Fe2+ ಯಾವಾಗ ಅಂತಂದ್ರ ಇಲ್ಲಿ ಏನಾಗುತ್ತೆ 4s ಎಲೆಕ್ಟ್ರಾನ್ಸ್ ರಿಮೂವ್ ಆಗಿರುತ್ತೆ, ಅವಾಗ Fe2+ ಆಕ್ಸಿಡೇಷನ್ ಸ್ಟೇಟ್ ಬರ್ತೈತಿ. ಅದೇ Fe3+ ಅಂದ್ರೆ 1 more d ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ, ಅವಾಗ Fe3+ ಬರುತ್ತೆ ಆಕ್ಸಿಡೇಷನ್ ಸ್ಟೇಟ್ಸ್. ನೆಕ್ಸ್ಟ್ ನೋಡಿ, ಫಾರ್ಮೇಶನ್ ಆಫ್ ಕಲರ್ಡ್ ಕಂಪೌಂಡ್ಸ್. Most transition compounds are colored due to DD electronic transitions. ಇಲ್ಲಿ ನೋಡ್ರಿ, ಮೋಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕಲರ್ಡ್ ಆಗಿರ್ತವು. ಯಾಕಂದ್ರೆ DD ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಡಿ ಆರ್ಬಿಟಲ್ಸ್ ಪಾರ್ಶಿಯಲಿ ಫಿಲ್ಡ್ ಆಗಿರ್ತಾವ. ಲೈಟ್ ಅಬ್ಸಾರ್ಬ್ ಆದಾಗ ಎಲೆಕ್ಟ್ರಾನ್ 1d ಆರ್ಬಿಟಲ್ ಇಂದ ಇನ್ನೊಂದಕ್ಕೆ ಜಂಪ್ ಮಾಡುತ್ತೆ. ಇದನ್ನ ನಾವು DD ಟ್ರಾನ್ಸಿಷನ್ ಅಂತ ಕರಿತೀವಿ. ಈ ಎನರ್ಜಿ ಅಬ್ಸಾರ್ಪ್ಷನ್ ಇಂದ ಸ್ಪೆಸಿಫಿಕ್ ವೇವ್ ಲೆಂತ್ ರಿಫ್ಲೆಕ್ಟ್ ಆಗುತ್ತೆ, ಕಲರ್ ಕಾಣಿಸುತ್ತೆ. ಎಕ್ಸಾಂಪಲ್ ನೋಡ್ರಿ, Cu2+, ಕಾಪರ್ Cu2+ ಏನೈತಲ್ಲ ಇದು ಬ್ಲೂ ಕಲರ್ ಕಾಣಿಸುತ್ತೆ. ಓಕೆ, ಇಂಪಾರ್ಟೆಂಟ್ ನೋಟ್ ಇಲ್ಲಿ ಏನಂದ್ರೆ, ಇಫ್ ಡಿ ಆರ್ಬಿಟಲ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ ಎಂಟಿ ಇದ್ರೆ ಕಲರ್ ಬರಲ್ಲ, ಯೂಶುವಲಿ ಕಲರ್ಲೆಸ್ ಆಗಿರುತ್ತೆ. ಓಕೆ, ನೋಡಿ ಕಾಂಪ್ಲೆಕ್ಸ್ ಫಾರ್ಮೇಶನ್. They form coordination compounds because of small size and availability of d orbitals. ಇವು ಕೋಆರ್ಡಿನೇಷನ್ ಕಂಪೌಂಡ್ಸ್ ನ ಫಾರ್ಮ್ ಮಾಡ್ತಾವು ಬಿಕಾಸ್ ಇವುಗಳ ಸೈಜ್ ಸ್ಮಾಲ್ ಇರುತ್ತೆ ಮತ್ತು ಹೈ ಅಯಾನಿಕ್ ಚಾರ್ಜ್ ಇರ್ತೈತಿ. ದೇ ಕ್ಯಾನ್ ಈಸಿಲಿ ಅಟ್ರಾಕ್ಟ್ ಅಂಡ್ ಬೈಂಡ್ ವಿತ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಕಾಲ್ಡ್ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಮೆಟಲ್ದ ಎಂಟಿ ಡಿ ಆರ್ಬಿಟಲ್ಸ್ಗೆ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿ ಕೋಆರ್ಡಿನೇಟ್ ಬಾಂಡ್ ನ ಫಾರ್ಮ್ ಮಾಡ್ತಾವು. ಎಕ್ಸಾಂಪಲ್ ನೋಡ್ರಿ, FeCN6 3- ಇದರದ ಐಪ್ಯಾಕ್ ನೇಮ್ ಏನಂದ್ರ ಹೆಕ್ಸಾಸೈನೋಫೆರೇಟ್ 3. ಓಕೆ, ಇದನ್ನ ಕಾಮನ್ಲಿ ದಿಸ್ ಈಸ್ ಕಾಮನ್ಲಿ ನೋನ್ ಆಸ್ ಫೆರ್ರಿಸೈನೈಡ್ ಅಯಾನ್. ಇದನ್ನ ಫೆರ್ರಿಸೈನೈಡ್ ಅಯಾನ್ ಅಂತಾನು ಕರೀತಾರೆ ಕಾಮನ್ ಆಗಿ. ಇಲ್ಲಿ Fe ಏನೈತಲ್ಲ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ +3 ಐತ್ರಿ. ಇದು ಏನ್ ಮಾಡ್ತೈತಿ ಅಂದ್ರ 6 ಸೈನೈಡ್ ಲಿಗ್ಯಾಂಡ್ಸ್ ಜೊತೆಗೆ ಕೋಆರ್ಡಿನೇಷನ್ ಬಾಂಡ್ ನ ಫಾರ್ಮ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ನೋಡಿ, catalytic properties. Transition metals act as catalysts due to variable oxidation states and surface adsorption. Transitions metal adavalla ivu excellent catalysts ರೀ. They speed up chemical reactions without being consumed themselves. ಇದಕ್ಕೆ ಏನ್ ಕಾರಣ ಅಂದ್ರ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ಇವು ರಿಯಾಕ್ಟೆಂಟ್ಸ್ ಜೊತೆಗೆ ಇಂಟರ್ಮೀಡಿಯೇಟ್ ಕಂಪೌಂಡ್ಸ್ ನ ಫಾರ್ಮ್ ಮಾಡಬಹುದು. ಈ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಇಂದ ರಿಯಾಕ್ಷನ್ಸ್ ಈಸಿಯಾಗಿ ನಡೀತಾವು ಮತ್ತು ಸ್ಪೀಡ್ ಆಗಿ ಆಗ್ತೈತಿ ರಿಯಾಕ್ಷನ್. ನೆಕ್ಸ್ಟ್ ನೋಡಿ, ಪ್ಯಾರಾಮ್ಯಾಗ್ನೆಟಿಸಮ್. ದೇ ಶೋ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಮೋಸ್ಟ್ ಟ್ರಾನ್ಸಿಷನ್ ಮೆಟಲ್ಸ್ ಕಂಪೌಂಡ್ ಏನದವಲ್ರಿ ಇವು ಪ್ಯಾರಾಮ್ಯಾಗ್ನೆಟಿಕ್ ಆಗಿರ್ತಾವು. ರೀಸನ್ ಏನಂದ್ರೆ ಇವುಗಳೊಳಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ಸ್ ಒಳಗ ಇರ್ತಾವು.
ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದರೂ ಅಪ್ಲೈ ಮಾಡಿದಾಗ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಆಗ್ತಾವು. ಸೊ ಸಬ್ಸ್ಟೆನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ತೋರಿಸುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇತ್ತಂತಂದ್ರ ಮ್ಯಾಗ್ನೆಟಿಸಮ್ ಕೂಡ ಜಾಸ್ತಿ ಇರುತ್ತೆ. Now let's move to important features. ಅದರೊಳಗೆ ಫಸ್ಟ್ ಒನ್ d orbitals extend towards outer region. d orbitals outer region ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಯಾಕಂದ್ರೆ ಈ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಮತ್ತು ರಿಯಾಕ್ಷನ್ಸ್ಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೆಕೆಂಡ್ ಒನ್ ನೋಡ್ರಿ, ಸ್ಟ್ರಾಂಗ್ ಇಂಟ್ರಾಕ್ಷನ್ ವಿತ್ ಸರೌಂಡಿಂಗ್ಸ್. ಈ ಡಿ ಆರ್ಬಿಟಲ್ಸ್ ಔಟರ್ ರೀಜನ್ಗೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಅವು ಸರೌಂಡಿಂಗ್ಸ್ ಅಂದ್ರೆ ಲಿಗ್ಯಾಂಡ್ಸ್ ಜೊತೆಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡ್ತಾವು. ಅದಕ್ಕೆ ಟ್ರಾನ್ಸಿಷನ್ ಮೆಟಲ್ಸ್ ಲಿಗ್ಯಾಂಡ್ಸ್ ಜೊತೆಗೆ ಸ್ಟ್ರಾಂಗ್ ಇಂಟ್ರಾಕ್ಷನ್ ತೋರಿಸುತ್ತಾ ಮತ್ತು ಗುಡ್ ಕೆಟಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಿಮಿಲರ್ ಪ್ರಾಪರ್ಟೀಸ್ ಇನ್ ಅ ಸೀರೀಸ್. ಅಂದ್ರೆ ಸೇಮ್ ಸೀರೀಸ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ನ ತೋರಿಸ್ತವು. ಎಸ್ ಮತ್ತು ಪಿ ಬ್ಲಾಕ್ ಒಳಗ ಪ್ರಾಪರ್ಟೀಸ್ ತುಂಬಾ ಚೇಂಜ್ ಆಗುತ್ತೆ. ಬಟ್ ಟ್ರಾನ್ಸಿಷನ್ ಮೆಟಲ್ಸ್ ಒಳಗ ಗ್ರಾಜುವಲ್ ಚೇಂಜ್ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಕನ್ಕ್ಲೂಷನ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಗ್ರೂಪ್ಸ್ 3 to 12, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇನ್ಕಂಪ್ಲೀಟ್ d orbitals. Unique properties due to d electrons. Okay. I hope ಈ ಸೆಷನ್ ನಿಮಗೆ ಯೂಸ್ಫುಲ್ ಆಗಿದೆ. Don't forget to like, subscribe and share it with your classmates. Thank you for watching. All the best.